ಜನತೆಗೆ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಶುಭ ಕೋರುವವರು ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದ ಹೊರಮಾವು ಬ್ಲಾಕ್ ಕೆ ನಾರಾಯಣಪುರ ವಾರ್ಡ್ ಕಾಂಗ್ರೆಸ್ ಪಕ್ಷದ ಜಿಬಿಎ ಆಕಾಂಕ್ಷಿ ಶೈಲಜಾ ಹಾಗೂ ಕೆಪಿಸಿಸಿ ಅಸಂಘಟಿತ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸತ್ಯನಾರಾಯಣ್ ರವರು ಶುಭ ಹಾರೈಸಿದರು. ನಮಸ್ಕಾರ, ನಾನು ಸತ್ಯನಾರಾಯಣ್, ಸ್ಟೇಟ್ ಜನರಲ್ ಸೆಕ್ರೆಟರಿ, ಕೆಪಿಸಿಸಿ ಅನ್ಆರ್ಗನೈಸ್ಡ್ ಕಮಿಟಿ. ನಮ್ಮ ಹಿರಿಯ ಮುಖಂಡರಾದ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ಕೆಪಿಸಿಸಿ ಅಧ್ಯಕ್ಷರಾದ BK ಹರಿಪ್ರಸಾದ್ ಸಾಹೇಬರಿಗೆ, ಮತ್ತು DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಿಗೆ, ಮತ್ತು ನಮ್ಮ ಸನ್ಮಾನ್ಯ ಶ್ರೀ GS ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಗಳಿಗೆ, ಡಾಕ್ಟರ್ ಉದಿತ್ ರಾಜ್ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಉದಿತ್ ರಾಜ್ ಅವರಿಗೆ, ಮತ್ತು ಸಕಲ ಮಂತ್ರಿವರ್ಗದವರಿಗೆ, ನಮ್ಮ ಹಿರಿಯ ಮುಖಂಡರಾದ MLC ನಾರಾಯಣ ಸ್ವಾಮಿ ಮತ್ತು ನಮ್ಮ DK ಮೋಹನ್ ಬಾಬು ಅವ್ರಿಗೆ, ಎಲ್ಲರಿಗೂ, ನಾಡಿನ ಜನತೆಗೆ, ನನ್ನ ಕೊತ್ನೂರು ಗ್ರಾಮದ ಮತ್ತು ನನ್ನ ಆಫೀಸು ಲೀಡರ್ಗಳಿಗೆ, ನಾನು ಕೊತ್ನೂರು ಗ್ರಾಮದ ಜನತೆಗೆ, ವರ್ಮಾವು ಬ್ಲಾಕ್ಗೆ, ಕೆಆರ್ಪುರಂ ಕ್ಷೇತ್ರದ ಜನತೆಗೆ ಸಕಲ ದಿನಾಚರಣೆಯ ಮೊದಲನೇದಾಗಿ ಶುಭ ಕೋರುತ್ತಿದ್ದೇನೆ. 1857ರ ಸಿಪಾಯಿ ದಂಗೆ, ಅದರಲ್ಲಿ ಆಗ ನಮ್ಮ ಹಿಂದೂಸ್ತಾನಕ್ಕೆ ಮಹಾರಾಜರಾಗಿದ್ದ ಬಹದ್ದೂರ್ ಶಾ ಜಫರ್ ಅವರು, ಅವರ ಅಧ್ಯಕ್ಷತೆ ಒಳಗಡೆ, ಅವರ ಮಾರ್ಗದರ್ಶನದ ಒಳಗಡೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮತ್ತು ತ್ಯಾಂತ್ಯಾ ತೋಪೆ, ನಾನಾ ಸಾಹೇಬು, ಮಂಗಳ್ ಪಾಂಡೆ, ಈ ಥರ ಈ ಎಲ್ಲ ದೇಶಾದ್ಯಂತ ಒಂದು ಸಂಘಟನೆಗೆ, ಸ್ವಾತಂತ್ರ್ಯ ಮೊದಲನೇ ಸಂಗ್ರಾಮಕ್ಕೆ ಸಿದ್ಧರಾದರು, ತುಂಬ ಹೋರಾಟ ಮಾಡಿದ್ರು. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಎದೆ ತೊಟ್ಟಿ ಹೋರಾಟ ಮಾಡಿದ್ರು. ನಮ್ಮ ಸೊಂಗಳ್ಳಿ ರಾಯಣ್ಣ ಕೂಡ ಅವರಿಗೆ ಭುಜಕ್ಕೆ ಭುಜ ಕೊಟ್ಟು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು. ಈ ರೀತಿ ದೇಶಾದ್ಯಂತ ಆಗ ಎಲ್ಲ ರಾಜ್ಯಗಳಲ್ಲಿ ಎಲ್ಲರೂ ನಮ್ಮ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ್ದಾರೆ. ಮತ್ತು ಎರಡನೇ ಹಂತವಾಗಿ ನಮ್ಮ ಹೊಸ ಸ್ವಾತಂತ್ರ್ಯಕ್ಕೆ ಈ ಥರ ಲಾಲಾ ಲಾಜಪತ್ ರಾಯ್, ಬಾಲಗಂಗಾಧರ್ ತಿಲಕ್ ಮತ್ತು ಬಿಪಿನ್ ಚಂದ್ರಪಾಲ್ ಲಾಲ್ ಬಾಲ್ ಟ್ರೀಟಿ ಅಂತಾನೆ ಮಾಡಿದ್ರು ಬ್ರಿಟಿಷರ ವಿರುದ್ಧ. ಈ ಥರ ಶಾಂತಿಯುತವಾಗಿ ಅವರು ಹೋರಾಟ ಮಾಡಿದ್ರು. ನಂತರ ನಮ್ಮ ಮಹಾತ್ಮ ಗಾಂಧಿಯವರು, ಜವಾಹರ್ಲಾಲ್ ನೆಹರು ಅವರು, ಸರ್ದಾರ್ ವಲ್ಲಭಾಯ್ ಪಟೇಲು ಮತ್ತು ಸಾಕಷ್ಟು ಮುಸ್ಲಿಂ ಬಾಂಧವರು ಎಲ್ಲರೂ ಸ್ವಾತಂತ್ರ್ಯ ಹೋರಾಟಕ್ಕೆ ಕೈ ಜೋಡಿಸಿ ರಕ್ತ ಕೊಟ್ಟು ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ. ಮತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಬಹು ದೊಡ್ಡ ಕೊಡುಗೆ ಇದೆ. ಅವರು ಫಸ್ಟು ಇಂಡಿಯನ್ ನ್ಯಾಷನಲ್ ಆರ್ಮಿ 60,000 ಜನ ಸೈನ್ಯನ ರೆಡಿ ಮಾಡಿ, ಅದರೊಳಗಡೆ ಮುಸ್ಲಿಮರು, ಹಿಂದೂಗಳು, ಇವನ್ ಬ್ರಿಟಿಷ್ ಆರ್ಮಿಯಲ್ಲಿ ಕ್ರಿಶ್ಚಿಯನ್ ಇವರು ಪದಾಧಿಕಾರಿಗಳು ಕೂಡ ಇದಕ್ಕೆ ಸೇರ್ಕೊಂಡ್ರು. ಬ್ರಿಟಿಷರ್ಗೆ ಅಲ್ಲೇ ಭಯ ಸ್ಟಾರ್ಟ್ ಆಯ್ತು. ಅಲ್ಲಿ ಕ್ರಾಂತಿ ಹೋರಾಟ ಆದರೆ ಇಲ್ಲಿ ಶಾಂತಿ ಹೋರಾಟ ದೇಶದೊಳಗಡೆ ಮಹಾತ್ಮ ಗಾಂಧಿಯವರು ಎಡೆಬಿಡದೆ ದೇಶಾದ್ಯಂತ ಹೋರಾಡಿ ಎಲ್ಲ ಜನ ಬಾಂಧವ್ರನ್ನ, ಎಲ್ಲ ಕುಲ ಬಾಂಧವ್ರನ್ನ, ಎಲ್ಲ ಸಕಲ ರಿಲಿಜನ್ಗಳನ್ನ, ಎಲ್ಲರನ್ನ, ಧರ್ಮದವ್ರನ್ನ ಒಂದು ಮಾಡಿ ಒಗ್ಗೂಡಿ ಸ್ವಾತಂತ್ರ್ಯ ಹೋರಾಟ ತಂದುಕೊಟ್ರು. ಇವತ್ತು ನಾವು ಅವ್ರನ್ನ ಎಷ್ಟು ನೆನಪು ಮಾಡ್ಕೊಂಡ್ರು ಸಾಲೋದಿಲ್ಲ. ನಾವು ಎಲ್ಲ ದೇಶದವರು, ನನ್ನ ಸಹಿತ, ನಮ್ಮ ಹಿರಿಯರ ಸಹಿತ, ನಮ್ಮ ಎಲ್ಲ ಭಾರತ ದೇಶದ ಭರತಖಂಡ ಎಲ್ಲರೂ ನಾವು ಚಿರಋಣಿಯಾಗಿದ್ದೀವಿ. ಮತ್ತೆ ನಮ್ಮ ದೇಶ ಪಾಕಿಸ್ತಾನ, ಬ್ರಿಟಿಷರು ಸ್ವಾತಂತ್ರ್ಯ ಕೊಡ್ಬೇಕಂದ್ರೆ ಪಾಕಿಸ್ತಾನ, ಇಂಡಿಯಾ ಮತ್ತೆ ಬಾಂಗ್ಲಾದೇಶ ಈ ತರ ಡಿವೈಡ್ ಮಾಡಿದ್ರೆ ನಿಮ್ಗೆ ಸ್ವಾತಂತ್ರ್ಯ ಕೊಡೋದಂತ ಕಂಡೀಷನ್ ಹಾಕಿದ್ರು. ಅದ್ರ ಪ್ರಕಾರ ಮಹಾತ್ಮ ಗಾಂಧಿಯವರು, ಜವಾಹರ್ಲಾಲ್ ನೆಹರು ಅವರು ಎಲ್ಲರೂ ಸೇರ್ಕೊಂಡು ಇದನ್ನ ಫಾರ್ಮೇಶನ್ ಮಾಡಿ ಇಂಡಿಪೆಂಡೆಂಟ್ ಇಂಡಿಯಾ, ರಿಪಬ್ಲಿಕ್ ಆಫ್ ಇಂಡಿಯಾ ಅಂತ ಅನೌನ್ಸ್ ಆಯ್ತು. 1947ರಲ್ಲಿ ಆಗಸ್ಟ್ 15 ನಮ್ಗೆ 12 ಗಂಟೆ ರಾತ್ರಿ ಎಲ್ಲಿ ನಮ್ಗೆ ಸ್ವಾತಂತ್ರ್ಯ ಅನೌನ್ಸ್ ಆಯಿತು. ಇದು ನಮಗೆ ರಾತ್ರಿ ತಂದು ಕೊಟ್ಟ ಸ್ವಾತಂತ್ರ್ಯ. ನಾವು ಇವತ್ತು ರಾತ್ರಿ ಹಗಲಲ್ಲಿ ನಾವು ಸ್ವತಂತ್ರವಾಗಿ ಸ್ವತಂತ್ರ ಓಡಾಡ್ತಾ ಇದ್ದೇವೆ. ಅವರ ಒಂದು ದೊಡ್ಡ ಕೊಡುಗೆ ಇದು. ನಾವು ಯಾವತ್ತೂ ಎಲ್ಲರೂ ನೆನೆಸ್ಕೊಬೇಕಾಗಿರೋ ಎಲ್ಲ ಈ ಮಹನೀಯರನ್ನ ನಾವು ಎಷ್ಟು ನೆನೆಸ್ಕೊಂಡ್ರೂ ಸಾಲೋದಿಲ್ಲ. ಇವತ್ತು ಒಂದೇ ದಿನ ನೆನೆಸ್ಕೊಂಡ್ರೆ ಸಾಲೋದಿಲ್ಲ. ಸದಾ ನಾವು ಅವರು